ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ ಫ್ರೆಂಡ್ಸ್, ನಿಮಗೆ 23/3/2026ಕ್ಕೆ ನಡೀತಕ್ಕಂಥ SSLC ಒಂದು ವಾರ್ಷಿಕ ಪರೀಕ್ಷೆ ವಿಜ್ಞಾನದಲ್ಲಿ ಬೋರ್ಡ್ ಅವರು ರಿಲೀಸ್ ಮಾಡಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ 1 ನೋಡೋಣ. ಏಕೆಂದರೆ ನೀವು ಮಾಡೆಲ್ ಕ್ವಶನ್ ಪೇಪರ್ 4 ಕೂಡ ಓದಿಕೊಂಡು ಹೋದರೆ ಖಂಡಿತವಾಗಿ ಪಾಸ್ ಆಗ್ತೀರಿ. ಸೊ ಮೇನ್ ಅದೇ ಇರ್ತಕ್ಕಂಥದ್ದು ಒಂದು ಜಾದು. ಸೊ ನಾವು ಬಹಳಷ್ಟು ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ಗಳನ್ನ ಕೊಡ್ತಾ ಇದ್ದೀವಿ, ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸ್ಕೋರಿಂಗ್ ಪ್ಯಾಕೇಜ್ಗಳು ಬರ್ತಾ ಇದ್ದಾವೆ, ಅವುಗಳನ್ನ ಸಹಿತ ಯೂಸನ್ನು ಮಾಡಿಕೊಡ್ರಿ. ಫಸ್ಟ್ ಒನ್ ಇತ್ತು ವಿಭವಾಂತರದ SI ಏಕಮಾನ ಏನು ಅಂತ ಕೇಳಿದ್ದಾರೆ. ಸೊ ವೋಲ್ಟ್ ಇದೆ. ಸೊ ವೋಲ್ಟನ್ನು ನೆನಪಿಟ್ಕೊಡ್ರಿ. ಮಸೂರದ ಸಂಗಮ ದೂರದ ವಿಲೋಮ ಏನಾಗಿರ್ತದೆ ಅಂತ ಕೇಳಿದರು. ಸೊ ಮಸೂರದ ಸಂಗಮ ದೂರದ ವಿಲೋಮ ಮಸೂರದ ಸಾಮರ್ಥ್ಯನೇ ಆಗಿರ್ತದೆ. ನೆಕ್ಸ್ಟ್ ಒನ್, ಮುಂದಿನ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಬಳಸುವ ಈ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೀರಿ ಅಂತ ಕೇಳಿದರು. ಸೊ ಇದು ಶುಷ್ಕ ಕೋಶದ ಚಿತ್ರ ಇದೆ, ಇದು ರಿಯೋಸ್ಟಾಟ್ ಅಂತ ಇದೆ. ಸೊ ಎರಡರಲ್ಲಿ ಒಂದನ್ನು ತೆಗಿಬೇಕು. ಒಟ್ಟು ನಿಮ್ಮ ವಿದ್ಯುತ್ ಶಕ್ತಿ ಪಾಠದಲ್ಲಿ 11 ಚಿಹ್ನೆಗಳಿದ್ದಾವೆ, ಅವುಗಳನ್ನು ಒಂದಂತೂ ನೀವು ಪರ್ಫೆಕ್ಟಾಗಿ ಮಾಡಲೇಬೇಕು. ಇನ್ನು ಇದನ್ನು ಗಮನಿಸಿ, ಸೊಲೆನೈಡ್ನ ಬಿನ ತುದಿ ದಂಡಕಾಂತದ ಎನ್ ತುದಿಯನ್ನು ಆಕರ್ಷಿಸುವುದೇ? ಉತ್ತರವನ್ನು ಸ್ಪಷ್ಟಪಡಿಸಿ ಅಂತ ಕೇಳಿದ್ದಾರೆ. ಎಸ್, ಇದು ಆಕರ್ಷಣೆ ಮಾಡೋದಿಲ್ಲ, ವಿಕರ್ಷಣೆ ಮಾಡ್ತದೆ. ಏಕೆಂದರೆ ಸ್ವಿಚ್ಚನ್ನು ಮುಚ್ಚಿದಾಗ ಸೊಲೆನೈಡ್ನ ಬಿ ತುದಿ ಎನ್ ಧ್ರುವದಂತೆ ವರ್ತನೆ ಮಾಡ್ತದೆ, ಆದ್ದರಿಂದ ಸಜಾತಿ ಧ್ರುವಗಳು ವಿಕರ್ಷಣೆಯನ್ನು ಮಾಡ್ತವೆ. 2 ಮಾರ್ಕರ್ ಕ್ವಶನ್, ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮವನ್ನು ಪಡಿತೀರಿ? ಸಜೀವ ಮತ್ತು ತಟಸ್ಥ ತಂತಿ ನೇರ ಸಂಪರ್ಕಕ್ಕೆ ಬರಬಾರದು. ವಾಹಕಗಳ ತಂತಿಗಳ ಮೇಲಿನ ಅವಾಹಕ ಹೊದಿಕೆಗೆ ಹಾನಿಯಾಗಬಾರದು. ವಿದ್ಯುತ್ ಉಪಕರಣಗಳಲ್ಲಿ ದೋಷವಿರಬಾರದು. ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು. ವಿದ್ಯುತ್ ಮಂಡಲದಲ್ಲಿ ಸೂಕ್ತ ದರದ ಫ್ಯೂಸನ್ನು ಬಳಸಬೇಕು. ಇದು ಇಂಪಾರ್ಟೆಂಟ್ ಇದೆ. ಇನ್ನು ವಾಹಕದ ರೋಧ ಅವಲಂಬಿಸಿರೋ ಅಂಶಗಳನ್ನಂತ ಕೇಳ್ತಾರೆ. ಸೊ 4 ನೆನಪಿಟ್ಕೊಡ್ರಿ. ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ, ವಾಹಕದ ಪ್ರಾಕೃತಿಕ ಗುಣ ಮತ್ತು ವಾಹಕದ ತಾಪ. ಇನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ಗಮನಿಸಬೇಕು. ಇಲ್ಲಿ ಯಾವ ಒಂದು ದಿಕ್ಪಲ್ಲಟದ ಕೋನ ಇದೆ ಮತ್ತು ಈ ಕೋನದ ಮೌಲ್ಯವನ್ನು ನಿಮಗೆ ಕೇಳಿದರು. ಇಲ್ಲಿ ದಿಕ್ಪಲ್ಲಟವಾಗಿರ್ತಕ್ಕಂಥ ಕೋನ HGF, ಅದು ಬಂದುಬಿಟ್ಟು 38 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಇನ್ನು ಸಮೀಪ ದೃಷ್ಟಿ ಕಣ್ಣಿನ ಯಾವುದಾದರೂ 2 ಲಕ್ಷಣಗಳನ್ನು ಬರಿಬೇಕು. ಈ ದೋಷವನ್ನು ಹೇಗೆ ಸರಿಪಡಿಸ್ತೀರಿ ಅಂತ ಕೇಳಿದ್ದಾರೆ. ಫಸ್ಟ್ ಒನ್, ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗಿರ್ತದೆ. ಕಣ್ಣಿನ ಗುಡ್ಡೆ ಸಹಜ ಸ್ಥಿತಿಗಿಂತಲೇ ಉದ್ದನೇ ಆಗಿರ್ತದೆ. ಎಲ್ಲಿ? ಸಮೀಪ ದೃಷ್ಟಿ ದೋಷದಲ್ಲಿ. ಬಟ್ ಇದನ್ನು ನಾವು ಏನು ಮಾಡ್ಬೋದಪ್ಪ ಅಂದರೆ ನಿಮ್ನ ಮಸೂರವನ್ನು ಬಳಸಿ ಸರಿಪಡಿಸ್ಬೋದು. ಇದು ಇಂಪಾರ್ಟೆಂಟ್. ಇನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂದರೆ ಏನಂತ ಕೇಳಿದ್ದಾರೆ. ಸೊ ನೋಡಿ, ಹತ್ತಿರದ ವಸ್ತುಗಳು ಹಾಗೂ ದೂರದ ವಸ್ತುಗಳನ್ನು ನೋಡಲು ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡಿಕೊಳ್ಳೋ ಸಾಮರ್ಥ್ಯಕ್ಕೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತ ಕರಿತೀವಿ. ಮುಂದಿನ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ದಿಕ್ಸೂಚಿಯ ಪ್ರಯೋಗ. ಇದನ್ನು ಬೈಪಾಟ್ ಮಾಡಲೇಬೇಕು. ಎಸ್, ಏನಿದೆ ನೋಡಿ ಪ್ರಶ್ನೆ. ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಪಡೆಯುವ ಚಟುವಟಿಕೆಯನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಏನು ಮಾಡಬೇಕು? ಒಂದು ಬಿಳಿ ಕಾಗದವನ್ನು ಹಲಗೆಯ ಮೇಲೆ ಜೋಡಿಸಿ ಮಧ್ಯದಲ್ಲಿ ದಂಡಕಾಂತವನ್ನು ಇಡಬೇಕು. ದಂಡಕಾಂತದ ಉತ್ತರ ಧ್ರುವದ ಹತ್ತಿರ ದಿಕ್ಸೂಚಿಯನ್ನು ಇಡಬೇಕು. ಈ ದಿಕ್ಸೂಚಿಯ ದಕ್ಷಿಣ ಧ್ರುವ ಅಯಸ್ಕಾಂತದ ಉತ್ತರದ ಧ್ರುವದ ಕಡೆಗೆ ತೋರಿಸ್ತದೆ. ಈ ದಿಕ್ಸೂಚಿಯ ಉತ್ತರ ಧ್ರುವ ಸೂಚಿಸಿದ ದಿಕ್ಕಿನಲ್ಲಿ ಕಾಗದದ ಮೇಲೆ ಚುಕ್ಕೆ ಗುರುತನ್ನು ಹಾಕಬೇಕು. ಆವಾಗ ದಿಕ್ಸೂಚಿಯ ದಕ್ಷಿಣ ಧ್ರುವ ಚುಕ್ಕೆಯನ್ನು ಸೂಚಿಸುವ ಸ್ಥಳದಲ್ಲಿ ಇಡಬೇಕು. ಕಾಗದದ ಮೇಲೆ ದಿಕ್ಸೂಚಿಯ ಉತ್ತರ ಧ್ರುವ ಸೂಚಿಸಿದ ಹೊಸ ದಿಕ್ಕಿನಲ್ಲಿ ಚುಕ್ಕೆ ಗುರುತನ್ನು ಹಾಕಬೇಕು. ಆಮೇಲೆ ಈ ದಿಕ್ಸೂಚಿಯ ದಕ್ಷಿಣ ಧ್ರುವವನ್ನು ತಲುಪುವವರೆಗೆ ಎಲ್ಲ ಹಂತಗಳನ್ನು ಪುನರಾವರ್ತಿಸ್ತಾ ಹೋಗಬೇಕು. ಆವಾಗ ಎಲ್ಲ ಚುಕ್ಕಿಗಳನ್ನು ಸೇರಿಕೊಂಡರೆ ದಂಡಕಾಂತದ ಕಾಂತೀಯ ಬಲರೇಖೆಗಳನ್ನು ನಾವು ಏನು ಮಾಡ್ಬೋದಪ್ಪ ಅಂದರೆ ಪಡಿಬಹುದು ಅನ್ನೋದನ್ನು ನೀವು ಬರಿಬೇಕು. ಇದು ಇರಲಿಲ್ಲಂದರೆ ಇದಾದರೂ ಫಿಕ್ಸ್ ಆಗಿ 2ರಲ್ಲಿ 1 ನಿಮಗೆ ಬಂದೇ ಬರ್ತವೆ. ಯಾಕಂದರೆ ಚಟುವಟಿಕೆ ಆಧಾರಿತ ಮೇಲೇ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ. ಪ್ರಶ್ನೆ, ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇಟ್ಟಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಅಂತಕ್ಕಂಥದ್ದು ಪ್ರಯೋಗದ ಮೂಲಕ ವಿವರಿಸಿರಿ ಅಂತ ಕೇಳಿದ್ದಾರೆ. ಸೊ ಏನು ಪ್ರಯೋಗ ಇದೆ ಅಂತಂದರೆ, ಇದು ಏನು ಮಾಡಬೇಕು? ಒಂದು ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆಯನ್ನು 2 ವಾಹಕ ತಂತಿಗಳ ಸಹಾಯದಿಂದ ನೇತು ಹಾಕಬೇಕು. ಒಂದು ಶಕ್ತಿಯುತ ಲಾಳಾಕಾಂತದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಆ 2 ಧ್ರುವಗಳ ನಡುವೆ ಚಿಕ್ಕ ಸಲಾಕೆ ಇರುವಂತೆ ಇಡಬೇಕು. ಆ ಅಲ್ಯೂಮಿನಿಯಂ ಸಲಾಕೆ ಬ್ಯಾಟರಿ, ಸ್ವಿಚ್ ಮತ್ತು ರಿಯೋಸ್ಟಾಟ್ಗಳಿಗೆ ಸಂಪರ್ಕ ಮಾಡಬೇಕು ಸರಣಿ ಜೋಡಣೆಯಲ್ಲಿ. ಆಗ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಅಲ್ಯೂಮಿನಿಯಂ ಸಲಾಕೆ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಸಲಾಕೆ ಒಂದೇ ದಿಕ್ಕಿನಲ್ಲಿ ಸ್ಥಾನಪಲ್ಲಟವಾಗ್ತದೆ. ಸಲಾಕೆಯಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿದಾಗ ಅದರ ವಿರುದ್ಧ ದಿಕ್ಕಿನಲ್ಲಿ ಏನಾಗ್ತದಪ್ಪ ಅಂದರೆ ಸ್ಥಾನಪಲ್ಲಟಗೊಳ್ತದೆ. ಆದ್ದರಿಂದ ನಾವೇನು ಹೇಳ್ಬೋದು? ವಿದ್ಯುತ್ ಪ್ರವಾಹವಿರುವ ಸಲಾಕೆಯು ಕಾಂತಕ್ಷೇತ್ರದಲ್ಲಿ ಅದರ ಉದ್ದಕ್ಕೆ ಲಂಬವಾಗಿ ಒಂದು ಬಲವನ್ನು ಅನುಭವಿಸುತ್ತದೆ ಅಂತ ನೀವು ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗ್ತದೆ.
ಇನ್ನೊಂದು ಪ್ರಯೋಗ ಇತ್ತು. ನಿಮ್ನ ದರ್ಪಣದ ಮುಂದೆ ಸಿ ಇಂದ ದೂರದಲ್ಲಿ ವಸ್ತನ್ನಿಟ್ಟಾಗ ನೀವು ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ರೇಖಾಚಿತ್ರವನ್ನು ಏನು ಮಾಡಬೇಕಾಗಿತ್ತು, ಬಿಡಿಸಬೇಕು. ಅವಾಗ ಈ ತರನಾಗಿರ್ತಕ್ಕಂಥ ರೇಖಾಚಿತ್ರ ಇದೆ, ಸಿ ಇದೆ, ಎಫ್ನ ನಡುವೆ ಇಟ್ಟಿದ್ದಾರೆ. ಹಾಗಾದರೆ ಪ್ರತಿಬಿಂಬದ ಸ್ಥಾನ ಎಫ್ ಮತ್ತು ಸಿ ನಡುವೆ ಬರಬೇಕು. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಬರ್ತದೆ. ಮುಂದಿನ ಪ್ರಶ್ನೆ ಎಸ್. ಇಲ್ಲಿ ಕೋಷ್ಟಕ ಗಮನಿಸ್ಕೊಡ್ರಿ. ವಿದ್ಯುತ್ನ ಸಾಧನಗಳು, ವಿದ್ಯುತ್ ಸಾಮರ್ಥ್ಯ ಮತ್ತು ಬಳಕೆಯಾದ ಕಾಲ ಅಂತ ಇತ್ತು. ಹಾಗಾದ್ರೆ ಇದು ಯಾವ ವಿದ್ಯುತ್ ಉಪಕರಣ ಹೆಚ್ಚು ಶಕ್ತಿಯನ್ನು ಬಳಸ್ತದೆ ಅಂತ ನಿಮಗೆ ಕೇಳಿದ್ದಾರೆ. ಸೊ ಒಂದೊಂದಾಗಿ ಲೆಕ್ಕ ನೋಡೋಣ. ಟಿ ವಿ 250 ವ್ಯಾಟ್ 4 ಗಂಟೆ, ಟೋಸ್ಟರ್ 1200 ವ್ಯಾಟ್ 1 ಗಂಟೆ. ಸೊ ಮೊದಲಿಗೆ ಟಿ ವಿ ಬಳಸಿದ ಒಟ್ಟು ಶಕ್ತಿಯನ್ನು ಕಂಡುಹಿಡೋಣ. ಶಕ್ತಿ ಕಂಡುಹಿಡಲಿಕ್ಕೆ ಇರ್ತಕ್ಕಂಥ ಸೂತ್ರ P = ET. E = PT. 250 × 4 1000 ವ್ಯಾಟ್ ಅವರ್. ಅದನ್ನು ಕಿಲೋ ವ್ಯಾಟ್ ಅವರ್ಗೆ ತಂದರೆ 1 ಕಿಲೋ ವ್ಯಾಟ್ ಅವರ್. ಅದೇ ತರನಾಗಿ ಟೋಸ್ಟರ್ 1200 × 1 1200 ವ್ಯಾಟ್. ಅದೇನಾಗ್ತದೆ 1.2 ಕಿಲೋ ವ್ಯಾಟ್ ಅವರ್ ಅಂತ ಬರ್ತದೆ. ಆವಾಗ ಇದರಲ್ಲಿ ನಾವು ಏನು ಹೇಳ್ಬೋದು, ಸಹಜವಾಗಿ ಟೋಸ್ಟರ್ ಹೆಚ್ಚು ಶಕ್ತಿಶಾಲಿಯಾಗಿದೆ ಅನ್ನೋದನ್ನು ನೀವು ಬರಿತೀರಿ. ಮುಂದಿನ ಇನ್ನೂ ಒಂದು ಲೆಕ್ಕದ. ಸೊ ನೋಡಿ, 2 ಓಮದ 4 ಓಮ್ನ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದ್ದಾರೆ. 4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ನ ರೋಧಕವನ್ನು ಬಳಸಿದರೆ ಈ ಎರಡೂ ಜೋಡಣೆಗಳಲ್ಲಿ ದೊರಕುವ ಒಟ್ಟು ರೋಧಗಳ ನಡುವಿನ ವ್ಯತ್ಯಾಸ ಅಂತ ಕೇಳಿದರು. ಹಾಗಾದ್ರೆ ನಮಗೇನು ಕೊಟ್ಟಿದ್ದಾರಪ್ಪ ಅವರು? R1 ಕೊಟ್ಟಿದ್ದಾರೆ 2 ಓಮದ, R2 ಕೊಟ್ಟಿದ್ದಾರೆ 4 ಓಮದ, RP1 ಕಂಡುಹಿಡಬೇಕು. RP1 ಕಂಡುಹಿಡಬೇಕಾದ್ರೆ ಸೂತ್ರ 1/R1 + 1/R2 ಅಂದರೆ ಅವಾಗ ನಮಗೆ ಎಷ್ಟು ಬರ್ತದೆ? 1.33 ಓಮ್ ಅಂತ ಬರ್ತದೆ. ಇದನ್ನು ಲೆಕ್ಕವನ್ನು ಬಿಡಿಸೋದನ್ನು ಕಲೀರಿ. ಓಕೆ, ಅವಾಗ 4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ನ ರೋಧಕವನ್ನು ಬಳಸಬೇಕು. ಅವಾಗ ನೀವೇನು ಮಾಡಬೇಕಪ್ಪ ಅಂತಂದ್ರೆ 1/RP2 ಅನ್ನು ಕಂಡುಹಿಡಿತೀರಿ. ಅವಾಗ 1/RP2 ಎಷ್ಟು ಬರ್ತದೆ? 1.5 ಓಮ್ ಬರ್ತದೆ. ಇನ್ನು ವ್ಯತ್ಯಾಸ ಕೇಳಿದಾರೆ ನೋಡ್ರಿ. ಸೊ ಅವಾಗ ಏನು ಮಾಡಬೇಕು? 2ರಲ್ಲಿ 1ಅನ್ನು ಕಳೀರಿ. RP2 - RP1 ಮಾಡಿದಾಗ 1.5 - 133 ಆದಾಗ 0.17 ಅನ್ನೋದು ಉತ್ತರವನ್ನು ನಿಮ್ದು ಬಂದ್ರೆ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ. ಇದೇ ಅದರ ಉತ್ತರವನ್ನು ನೀವು ಬರಿಬೇಕಿತ್ತು. ಮುಂದಿನ ಪ್ರಶ್ನೆ ಎಸ್. ಎ. 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರನ್ನು ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆ ಮಾಡ್ತೀವಿ. 250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ 4 ಗಂಟೆಗಳ ಕಾಲ ಬಳಕೆಯಾದರೆ ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸಿದರೆ 1 ಕಿಲೋ ವ್ಯಾಟ್ ಅವರ್ಗೆ ರೂಪಾಯಿ 4ರಂತೆ ಉಪಯೋಗಿಸಿದ ಒಟ್ಟು ಶಕ್ತಿಯನ್ನು ನೀವೇನು ಮಾಡಬೇಕಾಗಿತ್ತು? ಲೆಕ್ಕಾಚಾರವನ್ನು ಮಾಡಬೇಕು. ಒಟ್ಟು ಶಕ್ತಿಯನ್ನು ಲೆಕ್ಕಾಚಾರವನ್ನು ಮಾಡಬೇಕಾದ್ರೆ ಸೊ ನೀವು ಏನು ಬಳಸಬೇಕಾಗಿತ್ತಪ್ಪ ಅಂದ್ರೆ ಅದರಲ್ಲಿ ಫಸ್ಟ್ ಸೂತ್ರ. ಸೊ ಮೊದಲಿಗೆ ಕಂಡಿಡ್ಕೋತೋಗ್ರಿ. 30 ದಿನಗಳಲ್ಲಿ ಬ್ರೆಡ್ ಟೋಸ್ಟರ್ ಏನು ಮಾಡಬೇಕಾಗದ? ಬಳಸಿದ ಒಟ್ಟು ಶಕ್ತಿಯನ್ನು ಕಂಡುಹಿಡಬೇಕು. ಅವಾಗ ನಿಮ್ದು ಏನಾಗ್ತದಪ್ಪ ಅಂದ್ರೆ ಉತ್ತರ 350 × 6 × 30 ಅಂತ ಬರ್ತದೆ. ಹೌದಾ? ಅವಾಗ ಇದ್ರ ಎಷ್ಟಾಗ್ತದಪ್ಪ ಉತ್ತರ? ನಮಗೆ 60 ಕಿಲೋ ವ್ಯಾಟ್ ಅವರ್ ಅಂತ ಬರ್ತದೆ, 63 ಬರ್ತದೆ. ಆಮೇಲೆ 30 ದಿನಗಳಲ್ಲಿ ಇಸ್ತ್ರಿ ಪೆಟ್ಟಿಗೆ 30 ಕಿಲೋ ವ್ಯಾಟ್ ಅವರ್ ಬರ್ತದೆ. ಬ್ರೆಡ್ ಟೋಸ್ಟರ್ ಮತ್ತು ಇಸ್ತ್ರಿ ಪೆಟ್ಟಿಗೆ 93 ಕಿಲೋ ವ್ಯಾಟ್ ಅವರ್ ಬರ್ತದೆ. ಒಟ್ಟು ಶಕ್ತಿ ಮೌಲ್ಯ. ಸೊ ಇದನ್ನು 63 ಮತ್ತು 30 ಕೂಡಿಸಿದ್ದಾರೆ. ಅವಾಗ 93 ಕಿಲೋ ವ್ಯಾಟ್ ಬರ್ತದೆ. 4ರಿಂದ ಗುಣಿಸಿದಾಗ 372 ಅಂತ ಬಂದರೆ ಅದೇ ನಿಮ್ದು ಏನಾಗಿರ್ತದಪ್ಪ ಅಂದ್ರೆ ಉತ್ತರ ಆಗಿರ್ತದೆ. ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕ ಇದು ಇತ್ತು. ಇನ್ನೊಂದು ಪ್ರಶ್ನೆ ಕೆಳಗಡೆ ಕೊಟ್ಟಿದ್ದಾರೆ. 880 ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವ ಒಂದು ಫ್ಯಾನ್ 220 ವ್ಯಾಟ್ ವಿಭವಾಂತರದ ಮೂಲಕ್ಕೆ ಸಂಪರ್ಕ ಮಾಡಿದ್ದಾರೆ. ಈ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧವನ್ನು ಲೆಕ್ಕಾಚಾರ ಮಾಡಿರಿ. ಇಲ್ಲಿ ಬರ್ಕೊಡ್ರಿ ಏನೇನು ಕೊಟ್ಟಿದ್ದಾರೆ. ಪಿ ಕೊಟ್ಟಿದ್ದಾರೆ, ಫಿ ಕೊಟ್ಟಿದ್ದಾರೆ, ಐ ಮತ್ತು ಆರ್ ಅನ್ನು ಕಂಡುಹಿಡಬೇಕು. ಪಿ ಕಂಡುಹಿಡಿತಕ್ಕಂಥ ಸೂತ್ರ ಫಿ × ಐ. ಐ ಕಂಡುಹಿಡಿತಕ್ಕಂಥ ಸೂತ್ರ P/ಫಿ. ಅವಾಗ ನೀವು ಏನು ಮಾಡಬೇಕು? ಮೊದಲು ಐ ಬರ್ತದೆ. ಸೊ ಐ ಎಷ್ಟು ಸಿಗ್ತದೆ? 4 ಆಂಪಿಯರ್ ಬರ್ತದೆ. ಆರ್ ಎಷ್ಟು ಬತ್ತು? 25 ಓಮ್ ಅಂತ ಬರ್ತದೆ. ಇಟ್ಸ್ ಸಿಂಪಲ್. ಬಟ್ ಅದನ್ನು ನೀವು ಸ್ವಲ್ಪ ನ್ಯಾಕ್ ಕೊಟ್ಟು ಏನು ಮಾಡಬೇಕಪ್ಪ ಅಂದ್ರೆ ಕಲ್ಕೋಬೇಕು. ಇನ್ನು ಬೆಳಕಿನ ವಕ್ರೀಭವನದ ನಿಯಮಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಮೊದಲ ನಿಯಮ ಪತನ ಕಿರಣ, ವಕ್ರೀಮ ಕಿರಣ, ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೆಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಒಂದೇ ಸಮತಲದಾಗ ಇರ್ತಾವೆ. ಎರಡನೇ ನಿಯಮ ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು, ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರನೇ ಇರ್ತದೆ. ಇನ್ನು ಪಿನ ಮತ್ತು ನಿಮ್ನ ದರ್ಪಣಗಳ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಅದ ಫ್ರೆಂಡ್ಸ್. ಪಿನ ದರ್ಪಣ ಬೆಳಕನ್ನು ಪ್ರತಿಫಲನ ಮಾಡ್ತದೆ, ಇದು ನಿಮ್ನ ಆಗಬೇಕು. ಇದು ವಕ್ರೀಭವನ ಮಾಡ್ತದೆ, ಇದು ಬೆಳಕಿನ ವಿಕೇಂದ್ರೀಕರಣ, ಇದು ಬೆಳಕಿನ ಕೇಂದ್ರೀಕರಣ. ಮಿಥ್ಯ ಮತ್ತು ನೇರ ಪ್ರತಿಬಿಂಬ, ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ. ಕೆಮಿಸ್ಟ್ರಿಗೆ ಬರ್ತೀನಿ. ಕೆಮಿಸ್ಟ್ರಿಯಲ್ಲಿ ಕೊಟ್ಟಿದ್ರು ಹಿತ್ತಾಳೆಯಲ್ಲಿರುವ ಘಟಕದ ಲೋಹಗಳನ್ನು ಕೇಳಿದ್ದಾರೆ. ಸೊ ವೆರಿ ಈಸಿ. ತಾಮ್ರ ಮತ್ತು ಸತ್ವ ಅದ, ಇಂಪಾರ್ಟೆಂಟ್ ಅದ.
ಚಿತ್ರ ಗುರುತಿಸಿದ್ದಾರೆ. ವೈ ದ್ರಾವಣ ಒಂದಿದೆ, KI ದ್ರಾವಣ ಇದೆ. ಏನು ಕೇಳಿದ್ದಾರೆ ಅಂದರೆ ಪ್ರಯೋಗವನ್ನು ವಿಶ್ಲೇಷಿಸಿ ವೈ ದ್ರಾವಣ KI ದ್ರಾವಣದೊಂದಿಗೆ ವರ್ತಿಸಿ ನೀಡುವ ಹಳದಿ ಬಣ್ಣದ ಪ್ರಕ್ಷೇಪ ಇಲ್ಲಿ ಉಂಟಾಗುವ ಮತ್ತೊಂದು ಉತ್ಪನ್ನದ ಅನುಸೂತ್ರವನ್ನು ಕ್ರಮವಾಗಿ ಬರಿಬೇಕು. ಆವಾಗ PbI2 + KnO3 ಅಂತ ಬರ್ತದೆ. ಇದೇ ಉತ್ತರ ಏನಾಗಿತ್ತಪ್ಪ ಅಂದರೆ ಆಗಿತ್ತು. ಓಕೆನಾ. ಮುಂದಿನ ಪ್ರಶ್ನೆ, ದೊಡ್ಡ ಅಣುಗಳನ್ನು ಉಂಟು ಮಾಡುವ ಕಾರ್ಬನ್ನ ಗುಣಕ್ಕೆ ಏನಂತ ಕರೀತಾರೋ ಕೆಟನೀಕರಣ ಅಂತಾನೆ ಹೇಳೋದು. ಇನ್ನು ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಪತ್ತೆ ಹಚ್ತೀರಿ ಅಂತ ಕೇಳಿದ್ದಾರೆ. ನೀಲಿ ಲಿಟ್ಮಸ್ ಕಾಗದವನ್ನು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಅದ್ದಿದಾಗ ಲಿಟ್ಮಸ್ ಕಾಗದ ಬಣ್ಣನೇ ಬದಲಾಗೋದಿಲ್ಲ. ಇನ್ನು ಥರ್ಮೈಟ್ ಕ್ರಿಯೆಯ ಅನ್ವಯಗಳು, ರೈಲು ಹಳಿ ಜೋಡಣೆ, ಮುರಿದ ಯಂತ್ರಭಾಗದ ಜೋಡಣೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು 4 ಕಾರ್ಬನ್ ಪರಮಾಣುಗಳು ಕೀಟೋನ್ ಕ್ರಿಯಾಗುಂಪನ್ನು ಹೊಂದಿರುವ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತದ ರಚನಾ ಸೂತ್ರ. ಇದು ಅಪರ್ಯಾಪ್ತ ಕಾರ್ಬನ್ನ ಸಂಯುಕ್ತದ ರಚನಾ ಸೂತ್ರ ಇತ್ತು. ಇನ್ನು 4 ಮಾರ್ಕರಲ್ಲಿ ಕೇಳಿದ್ರು. 3 ಮಾರ್ಕರಲ್ಲಿ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯ ಚಿತ್ರ, ಹೈಡ್ರೋಜನ್ ಅನಿಲದ ಗುಳ್ಳೆಗಳನ್ನು ಗುರುತಿಸಬೇಕು. ಈ ಥರ ನೀವೇನು ಮಾಡಬೇಕಪ್ಪ ಅಂದರೆ ಒಂದು ಡಯಾಗ್ರಾಮನ್ನು ತೆಗೆದು ಹೈಡ್ರೋಜನ್ ಅನಿಲದ ಗುಳ್ಳೆಗಳನ್ನು ಗುರುತಿಸಿದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ 20, ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳನ್ನು ಕೇಳಿದರು. ಕ್ಯಾಲ್ಸಿಯಂ ಲವಣ, ಮೆಗ್ನೀಸಿಯಂ ಲವಣ. ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಮೀಥೇನ್, ಅದರ ಅನುಸೂತ್ರ CH4. ಇನ್ನೊಂದು ಚಿತ್ರ ಕೇಳಿದ್ದಾರೆ. ತಾಮ್ರದ ವಿದ್ಯುತ್ ವಿಭಜನೆ ಚಿತ್ರದ ಶುದ್ಧೀಕರಣದಲ್ಲಿ ಉಪಕರಣಗಳ ಜೋಡಣೆ ಚಿತ್ರ ಬರಿಬೇಕು. ಕ್ಯಾಥೋಡನ್ನು ಗುರುತಿಸಬೇಕು. ಇದು ಕ್ಯಾಥೋಡ್ ಬರ್ತದೆ, ಇದು ಆ್ಯನೋಡ್ ಬರ್ತದೆ, ಅದು ಕೂಡ ಗೊತ್ತಿಲ್ಲ. ಈಗ ಆ್ಯನೋಡ್ ಕೇಳಿದ್ರು ಕೂಡ ನಿಮಗೆ ಕೇಳಬಹುದು. ಇನ್ನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರಿಬೇಕು. ಫಸ್ಟ್ ಕೊಟ್ಟಿದ್ರು ಮೆಗ್ನೀಸಿಯಂ ಆಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ, ಇಟ್ ಗಿವ್ಸ್ ಟು ಮೆಗ್ನೀಸಿಯಂ ಕ್ಲೋರೈಡ್ ಪ್ಲಸ್ ಕ್ಲೋರಿನ್ ಪ್ಲಸ್ ನೀರು. MnO2 ಪ್ಲಸ್ 4HCl, ಇಟ್ ಗಿವ್ಸ್ ಟು MnCl2 ಪ್ಲಸ್ 2H2O ಪ್ಲಸ್ Cl2. ಸೆಕೆಂಡ್ ಒನ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು. CaOH ಟ್ವೈಸ್ ಪ್ಲಸ್ CO2, CaCO3 ಪ್ಲಸ್ H2O. ಸತ್ವಿನ ಕಾರ್ಬೋನೇಟ್, ಸತ್ವಿನ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ZnCO3, ಇಟ್ ಗಿವ್ಸ್ ಟು ZnO ಪ್ಲಸ್ CO2. ಇನ್ನು ಹೇಳಿಕೆಗಳಿಗೆ ರಾಸಾಯನಿಕ ಸಮೀಕರಣಗಳನ್ನು ಬರೀಬೇಕು. ನೈಟ್ರೋಜನ್ ಅನಿಲ ಹೈಡ್ರೋಜನ್ ಅನಿಲದೊಂದಿಗೆ ಪ್ರತಿವರ್ತಿಸಿದಾಗ ಅಮೋನಿಯಂ ಉಂಟಾಗ್ತದೆ. H2 ಪ್ಲಸ್ N2, ಇಟ್ ಗಿವ್ಸ್ ಟು NH3. ಸೆಕೆಂಡ್ ಒನ್ ಸೋಡಿಯಂ ಆಕ್ಸೈಡ್ ನೀರಿನೊಂದಿಗೆ ಪ್ರತಿವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಕೊಡ್ತದೆ. Na2O ಪ್ಲಸ್ H2O, ಇಟ್ ಗಿವ್ಸ್ ಟು 2NaOH. ಥರ್ಡ್ ಒನ್ ಇದೆ ನೋಡಿ, ಪೊಟ್ಯಾಸಿಯಂ ಲೋಹ ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡ್ತದೆ. 2K ಪ್ಲಸ್ 2H2O, ಇಟ್ ಗಿವ್ಸ್ ಟು 2KOH ಪ್ಲಸ್ H2. ಇನ್ನು ಒಂದು ಲೆಕ್ಕ ಕೊಟ್ಟಿದ್ರು. ABCD ಅಂತಕ್ಕಂಥ 4 ದ್ರಾವಣ ಇದ್ದಾವೆ. ಅದರ ಸೂಚ್ಯಂಕ 5, 2, 7 ಮತ್ತು 11 pH ಅದ. ಪ್ರಶ್ನೆಗೆ ಉತ್ತರ ಕೊಡಬೇಕು. ಹೆಚ್ಚು ಹೈಡ್ರೋನಿಯಂ ಅನಿಲ ಯಾವುದದ? B. ತಟಸ್ಥ ಯಾವುದು? C. ದುರ್ಬಲ ಯಾವುದು? A. ಅದರ ಗುಣಗಳನ್ನು ನಿಮಗೆ ಆಮ್ಲ ಪ್ರತ್ಯಾಮ್ಲದ ಗುಣಗಳ ಬಂದರೆ ಈ ಉತ್ತರವನ್ನು ಬರಿತೀರಿ. ಇನ್ನು ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣು ಉಂಟಾಗುವುದನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಏನು ಮಾಡಬೇಕು? ಸೋಡಿಯಂ ಪರಮಾಣು ತನ್ನ ಒಂದು ವೆಲೆನ್ಸಿ ಎಲೆಕ್ಟ್ರಾನನ್ನು ಕಳೆದುಕೊಂಡು ಕ್ಯಾಟಾಯನ್ ಆಗ್ತದೆ. ಕ್ಲೋರಿನ್ ಪರಮಾಣು ಸೋಡಿಯಂ ಪರಮಾಣುವಿನಿಂದ ತನ್ನ ವೆಲೆನ್ಸ್ ಕಕ್ಷೆಗೆ ಎಲೆಕ್ಟ್ರಾನನ್ನು ಪಡೆದು ಅನ್ಅಯಾನ್ ಆಗ್ತದೆ. ಈ ಎರಡೂ ವಿರುದ್ಧ ಆವೇಶವುಳ್ಳ ಪರಮಾಣುಗಳು ಪರಸ್ಪರ ವಿಕರ್ಷಣೆ ಮಾಡ್ತಾವ ಮತ್ತು ಅವುಗಳ ನಡುವೆ ಬಲವಾದ ಸ್ಥಾಯಿ ವಿದ್ಯುತ್ತಿನ ಆಕರ್ಷಣೆಯ ಬಲದಿಂದ ಒಟ್ಟಿಗೆ ಹಿಡಿದು ಸೋಡಿಯಂ ಕ್ಲೋರೈಡ್ ಅನ್ನು ಉಂಟಾಗ್ತದೆ. ಸೆಕೆಂಡ್ ಕೇಳಿದ್ದಾರೆ, ಅಲ್ಯೂಮಿನಿಯಂ ಲೋಹ ಹಬೆಯೊಂದಿಗೆ ವರ್ತಿಸಿದಾಗ ದೊರೆಯುವ ಉತ್ಪನ್ನಗಳು ಯಾವುವು ಅಂತ ಕೇಳಿದರು. ಸೊ ಇದು ದೊರೆಯುವ ಉತ್ಪನ್ನಗಳು ಏನಾಗಿರ್ತದಪ್ಪ ಅಂದ್ರೆ ಒಂದು ಅಲ್ಯೂಮಿನಿಯಂ ಆಕ್ಸೈಡ್ ಆಗ್ತದೆ, ಒಂದು ಹೈಡ್ರೋಜನ್ ಅನಿಲ ಆಗ್ತದೆ. ಇದು ಸೋಡಿಯಂ ಕ್ಲೋರೈಡ್ ಕೇಳಿದ್ದಾರೆ ನೋಡಿ. ಈ ಥರನಾಗಿನೂ ಕೂಡ ನೀವು ಬರಿಬೋದು ಅಥವಾ ವಿವರಣೆಯನ್ನಾದರೂ ಕೂಡ ಕೊಡಬಹುದು. ಸೊ ಎರಡು ನೀವೇನು ಮಾಡ್ಬೋದು, ಅಪ್ಲೈಡನ್ನು ಮಾಡಿಕೊಡ್ರಿ. ಇನ್ನು ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮೆಗ್ನೀಸಿಯಂ ಕ್ಲೋರೈಡ್ ಅನ್ನು ಉಂಟಾಗೋದನ್ನು. ಸೊ ಮೊದಲಿಗೆ ಸೋಡಿಯಂ ಕೇಳಿದ್ರು, ಈಗ ಮೆಗ್ನೀಸಿಯಂ. ಇವು 3 ಪಾಯಿಂಟ್ ಇದಾವೆ. ಈ 3 ಪಾಯಿಂಟ್ ಬರಲಿ ಅಂದರೆ ಇದೊಂದು ಡಯಾಗ್ರಾಮ್ ತೆಗಿರಿ. ಇದು ಮೆಗ್ನೀಸಿಯಂ ಕ್ಲೋರೈಡ್ ಅದ. ಇನ್ನು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಏನು ಕೇಳಿದ್ದಾರೆ ನೋಡ್ರಿ, ಅದರಲ್ಲಿ ಸತ್ವಿನ ಆಕ್ಸೈಡ್ ಶುದ್ಧ ಲೋಹವನ್ನು ಹೇಗೆ ಪಡಿತೀರಿ ಅಂತ ಕೇಳಿದ್ದಾರೆ. ನಾವೇನು ಮಾಡಬೇಕು? ಕೋಕ್ನೊಂದಿಗೆ ಅಪಕರ್ಷಣೆ ಮಾಡಬೇಕು. ಏನು ಮಾಡಬೇಕು? ಸತ್ವಿನ ಆಕ್ಸೈಡನ್ನು ಕೋಕ್ನೊಂದಿಗೆ ಅಪಕರ್ಷಣೆ ಮಾಡಿದಾಗ ಶುದ್ಧ ಸತ್ತು ನಮಗೆ ಸಿಗ್ತದೆ. ಇನ್ನು ಎನ್ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ಗಳ ರಚನೆ ಕೇಳಿದ್ದಾರೆ. ಇದು ಎನ್ ಬ್ಯೂಟೇನ್ ಅದ, ಇದು ಐಸೋಬ್ಯೂಟೇನ್ ಅದ. ನೆನಪಿಟ್ಕೊಡ್ರಿ. ಎಸ್ಟರೀಕರಣ ಅಂದ್ರೆ ಏನು? ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲಗಳ ಪರಸ್ಪರ ವರ್ತಿಸಿ ಎಸ್ಟರ್ ಉಂಟಾಗೋದೇ ಎಸ್ಟರೀಕರಣ. ಇನ್ನು ಎಥನಾಲ್ನಿಂದ ಈಥೇನನ್ನು ಹೇಗೆ ಪಡಿತೀರಿ ಅಂತ ಕೇಳಿದ್ದಾರೆ. ಈ ಎಥನಾಲನ್ನು ಏನು ಮಾಡಬೇಕಪ್ಪ ಅಂದರೆ 443 ತಾಪದಲ್ಲಿ ಹೆಚ್ಚಿನ ಪ್ರಮಾಣದ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಕಾಸಿದಾಗ ಎಥನಾಲ್ ನಿರ್ಜನನಗೊಂಡು ಈಥೇನ್ ಸಿಗ್ತದೆ. CH3CH2OH ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ, CH2 ಡಬಲ್ ಬಾಂಡ್ CH2 ಪ್ಲಸ್ H2O.
ಇನ್ನು ನೈಟ್ರೋಜನ್ ಮತ್ತು ಪ್ರೋಪೈನ್ ಅಣುಗಳ ಚುಕ್ಕಿ ರಚನೆ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್, ನಾಳೆ ಬಂದರೂ ಕೂಡ ಬರ್ಬೋದು. ಸೊ ಇದು ನೈಟ್ರೋಜನ್, ಇದು ಪ್ರೋಪೈನ್ ಅದ, ಚೆನ್ನಾಗಿ ನೋಡ್ಕೊಡ್ರಿ. ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಕೇಳಿದ್ದಾರೆ. ಫಿಕ್ಸ್ ಆಗಿ ನಿಮಗೆ ಬರ್ತಕ್ಕಂಥ ಪ್ರಶ್ನೆ, ಬೈಪಟ್ ಮಾಡ್ಕೊಂಡು ಹೋಗಿ. ಇಷ್ಟೇ ಇದೆ ನೋಡಿ. ಏನು ಮಾಡಬೇಕು, ಸಾಬೂನಿನ ಅಣುಗಳು ಜಲಾಕರ್ಷಕ ಅಯಾನಿಕ್ ಅಲ್ಲದ ತುದಿ ಮತ್ತು ಜಲವಿಕರ್ಷಕ ಅಯಾನಿಕ್ ತುದಿ ಹೊಂದದ. ಈ ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸ್ತದೆ. ಈ ಸಾಬೂನಿನ ಅಣುಗಳು ಮಿಸೈಲ್ಗಳೆಂಬ ರಚನೆಗಳನ್ನು ಉಂಟು ಮಾಡ್ತದೆ. ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿ ಎಣ್ಣೆಯ ಹನಿಯ ಕಡೆಗೆ ಇರ್ತದೆ ಹಾಗೂ ಅಯಾನಿಕ್ ತುದಿ ಹೊರಮುಖವಾಗಿರ್ತದೆ. ಇದು ನೀರಿನಲ್ಲಿ ಎಮಲ್ಸನ್ ಉಂಟು ಮಾಡ್ತದೆ. ಹೀಗೆ ಸಾಬೂನು ಮಿಸೈಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ತೆಗೆಯಲು ಸಹಾಯ ಮಾಡ್ತದೆ. ಇವು ವೆರಿ ಇಂಪಾರ್ಟೆಂಟ್ ಇತ್ತು. ಬಯೋಸೈನ್ಸ್ಗೆ ಬರ್ತೀನಿ. ಪ್ರೋಟೀನನ್ನು ಜೀರ್ಣಿಸಲು ಮೇದೋಜೀರಕ ಗ್ರಂಥಿಯಿಂದ ಸ್ರವಿಕೆಯಾಗುವ ಕಿಣ್ವ ಕೇಳಿದ್ರು, ಟ್ರಿಪ್ಸಿನ್. ಯುಗ್ಮಜದಲ್ಲಿ 24 ಜೊತೆ ವರ್ಣತಂತು ಇದ್ದಾವೆ. ಆಗ ಲಿಂಗಾಣುಗಳಲ್ಲಿರುವ ವರ್ಣತಂತುಗಳ ಸಂಖ್ಯೆ ಎಷ್ಟು ಕೇಳಿದ್ದಾರೆ, ಅವಾಗೂ ಕೂಡ 24 ಬರಬೇಕು. ಎಸ್, ಇಲ್ಲಿ ಎಕ್ಸ್ ಭಾಗ ಯಾವುದು ಮತ್ತು ಅದರ ಕೆಲಸವನ್ನು ಕೇಳಿದ್ದಾರೆ. ಇದು ಎಕ್ಸ್ ಭಾಗ ಯಾವುದಂತ ಕೇಳಿದರು. ಸೊ ಅದರಲ್ಲಿ ಆಪ್ಷನ್ಸ್ಗಳನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಡಿ ಆಪ್ಷನ್ ಅಂತ ಕೊಟ್ಟಿದ್ದಾರೆ, ಅಂದರೆ ಸಂಸರ್ಗ. ಇದು ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ರಾಸಾಯನಿಕ ಸಂಕೇತಗಳನ್ನು ಡೆಂಡ್ರೇಟ್ಗೆ ಕಳಿಸ್ತದೆ. ಇನ್ನು ಸಸ್ಯಗಳಲ್ಲಿ ಜೈಲಮ್ ಅಂಗಾಂಶದ ಕಾರ್ಯ ಏನು ಅಂತ ಕೇಳಿದರು. ಬೇರಿನಿಂದ ಇತರೆ ಭಾಗಗಳಿಗೆ ನೀರನ್ನು ಸಾಗಿಸುವುದು ಅನ್ನೋದನ್ನು ನೀವು ಬರಿಬೇಕು. ಬಟಾಣಿ ಸಸ್ಯಗಳನ್ನು ಕೊಟ್ಟಿದ್ರು. ಇಲ್ಲಿ ಬೀಜದ ಬಣ್ಣ, ಹೂವಿನ ಸ್ಥಾನ. ಇಲ್ಲಿ ಹಸಿರು ಬೀಜ ಮತ್ತು ಕಾಂಡದ ತುದಿಯಲ್ಲಿ ಹೂಗಳನ್ನು ಹೊಂದಿರುವ ತಳಿಗುಣದ ಸೂಚಕ ಬರೀರಿ ಅಂತ ಕೇಳಿದರು. GGAA ಅಥವಾ GGA ಅಂತ ಬರಿಬೇಕು. ಇನ್ನು ಅಮೀಬಾದಲ್ಲಿ ದ್ವಿವಿದಳನ ಹೈಡ್ರಾದಲ್ಲಿ ಮಗುವಿಗಿಂತ ಹೇಗೆ ಭಿನ್ನ ಇದೆ, ಇಟ್ ಮೀನ್ಸ್ ಇದರ ವ್ಯತ್ಯಾಸ ಕೇಳಿದರು. ದ್ವಿವಿದಳನ ಮತ್ತು ಮಗುವಿಕೆ. ಅಮೀಬಾದಲ್ಲಿ ತಾಯಿ ಕೋಶ ವಿಭಜನೆ ಹೊಂದಿ 2 ಮರಿಕೋಶಗಳನ್ನು ಉಂಟು ಮಾಡ್ತದೆ. ಇಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಬೆಳೆದ ಮಗು ಬೆಳೆದ ನಂತರ ಈ ತಾಯಿ ದೇಹದಿಂದ ಬೇರ್ಪಟ್ಟು ಸ್ವತಂತ್ರ ಜೀವಿಯಾಗಿ ಏನಾಗ್ತದಪ್ಪ ಅಂದ್ರೆ ಅದು ಬೆಳೀತದೆ. ಓಕೆನಾ. ಇನ್ನು ಕೆಳಗಿನವುಗಳನ್ನು ಹೆಸರಿಸಬೇಕು. ಸೊ ಫಸ್ಟ್ ಕೊಟ್ಟಿದ್ರು ಅವರು, ಮಾನವನ ಶ್ವಾಸನಾಳದಲ್ಲಿ ಹಾದು ಹೋಗುವ ಭಾಗವು ಕುಸಿಯದಂತೆ ತಡೆಯುವ ರಚನೆ ಮೃದ್ವಸ್ವಿ ಉಂಗುರ. ಆಮೇಲೆ ಮೂತ್ರಪಿಂಡ ರಕ್ತದಲ್ಲಿ ಬೇರ್ಪಡಿಸುವ ನೈಟ್ರೋಜನ್ ಯುಕ್ತ ರಾಸಾಯನಿಕ ಯೂರಿಯಾ ಅಥವಾ ಯೂರಿಕ್ ಆಮ್ಲ. ಇನ್ನು ಇಲ್ಲಿ ಕೇಳಿದ್ದಾರೆ, ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಹೆಚ್ಚಾದ ಗ್ಲೂಕೋಸ್ ಯಾವ ರೂಪದಲ್ಲಿ ಇರ್ತದೆ, ಪಿಷ್ಟರೂಪ. ಸಸ್ಯದಲ್ಲಿ, ಪ್ರಾಣಿಗಳಲ್ಲಿ ಗ್ಲೈಕೋಸನ್. ಮಾನವನ ಸಣ್ಣ ಕರುಳಿನಲ್ಲಿ ಜೀರ್ಣವಾದ ಆಹಾರ ಹೀರಿಕೊಳ್ಳುವ ರಚನೆ ವಿಲಯ ಅಂತ ಹೇಳ್ತೀವಿ. ಇನ್ನು ವೆರಿ ಇಂಪಾರ್ಟೆಂಟ್, ಬೆಳೆಯುತ್ತಿರುವ ಸಸ್ಯದ ಕಾಂಡ ಬೆಳಕಿನ ಕಡೆಗೆ ಏಕೆ ಬಾಗ್ತದೆ. ಬೆಳೆಯುವ ಸಸ್ಯ ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಜೀವಕೋಶಗಳು ಆಕ್ಸಿನ್ ಎಂಬ ಹಾರ್ಮೋನು ಸಂಶ್ಲೇಷಣೆ ಮಾಡ್ತದೆ. ಬೆಳಕು ಸಸ್ಯದ ಒಂದು ಬದಿಯಿಂದ ನೆರಳಿನ ಬದಿಗೆ ಹರಡಿದಾಗ ಕಾಂಡದಲ್ಲಿರುವ ಜೀವಕೋಶಗಳು ಉದ್ದವಾಗಿ ಬೆಳೀತಾವ. ಆಗ ಸಸ್ಯ ಬೆಳಕಿನ ಕಡೆಗೆ ಬಾಗಿದಂತೆ ಕಾಣ್ತದೆ. ಇನ್ನು ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹದ ನಡುವಿನ ವ್ಯತ್ಯಾಸ ಕೇಳಿದರು. ಇಲ್ಲಿ ಮಿದುಳು ಮತ್ತು ಮೆದುಳು ಬಳ್ಳಿ ಹೊಂದದ. ಮಿದುಳು ನರ ಮತ್ತು ಮಿದುಳು ಬಳ್ಳಿಯ ನರವನ್ನು ಹೊಂದದ. ಇದು ದೇಹದ ಎಲ್ಲ ಭಾಗಗಳಿಂದ ಮಾಹಿತಿಯನ್ನು ಸ್ವೀಕಾರ ಮಾಡ್ತದೆ, ಸಂಯೋಜನೆ ಮಾಡ್ತದೆ. ಇದು ಕೇಂದ್ರ ನರವ್ಯೂಹ ಮತ್ತು ದೇಹದ ಇತರ ಭಾಗಗಳ ನಡುವಿನ ಸಂವಹನವನ್ನು ಪರಿಧಿ ನರವ್ಯೂಹ ಅನುಕೂಲವನ್ನು ಮಾಡ್ತದೆ. ಇನ್ನು ಓಝೋನ್ ಪದರು ಜೀವಿಗಳಿಗೆ ವರದಾನ ಹೇಗೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಮುಖ್ಯವಾಗಿರ್ತಕ್ಕಂಥ ಏನು ಮಾಡ್ಬೋದು ಅಂದರೆ, ಇದು ಸೂರ್ಯನಿಂದ ಬರುವ ಹಾನಿಕಾರಕ ನೆರಳಾತೀತ ಕಿರಣಗಳನ್ನು ಓಝೋನ್ ಪದರು ತಡೆಯುವುದರ ಮೂಲಕ ಅದು ಜೀವಿಗಳಿಗೆ ವರದಾನವಾಗಿದೆ ಅಂತ ಬರಿಬೇಕು. ಬಿ ಕ್ವಶನ್ ನೋಡಿ, ಒಂದು ಆಹಾರ ಸರಪಳಿಯಲ್ಲಿ ಯಾವ ಪೋಷಣಾಸ್ತರದ ಜೀವಿಗಳು ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗ್ತವೆ, ಏಕೆ ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್, ಉನ್ನತ ಪೋಷಣಾಸ್ತರದ ಜೀವಿಗಳು ಅಂತ ಬರಿಬೇಕು. ಯಾಕಪ್ಪ ಅಂತಂದ್ರೆ ಒಂದು ಸರಪಳಿಯಿಂದ ಮುಂದಿನ ಪೋಷಣಾಸ್ತರಕ್ಕೆ ಹೋದಂತೆ ಹಾನಿಕಾರಕ ರಾಸಾಯನಿಕ ಸಂಗ್ರಹ ಹೆಚ್ಚಾಗ್ತಾನೆ ಹೋಗ್ತದೆ. ಇನ್ನು ವಂಶವಾಹಿಗಳಿಂದ ಸಸ್ಯದ ಎತ್ತರದ ನಿರ್ಧರಣೆ ಅಂತ ಕೇಳಿದರು. ಇಲ್ಲಿ 2 ಪಾಯಿಂಟ್ ಬರಿಬೇಕು. ವಂಶವಾಹಿಗಳು ನಿರ್ದಿಷ್ಟ ಕಿಣ್ವ ಸ್ರವಿಸ್ತವೆ. ಈ ಕಿಣ್ವ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದರೆ ಸಸ್ಯ ಎತ್ತರವಾಗಿ ಬೆಳೀತದೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಮಾನವನಲ್ಲಿ ಗಂಡು ಮಗುವಿನ ಲಿಂಗ ನಿರ್ಧಾರಣೆ ಏನಾಗ್ತದೆ ಇಲ್ಲ ಅಂತಂದರೆ, ತಂದೆಯಲ್ಲಿ ಒಂದು ಜೋಡಿ ಬೆಸಲಿಂಗ ವರ್ಣತಂತುಗಳು ಕಂಡು ಬರ್ತಾವ. ಅದು X ಮತ್ತು Y ವರ್ಣತಂತು ಆಗ್ತದೆ. ತಾಯಿಯ ಕೇವಲ XX ವರ್ಣತಂತು ಇರ್ತಾವ. ತಂದೆಯಿಂದ ಏಕಗುಣಿತ ವರ್ಣತಂತು X ಪಡೆದ ಮಗು ತಾಯಿಯಿಂದ X ವರ್ಣತಂತನ್ನು ಪಡೆಯೋದ್ರಿಂದ XX ವರ್ಣತಂತು ಜೋಡಿ ಹೆಣ್ಣು ಮಗುವನ್ನು ಪ್ರತಿನಿಧಿಸ್ತದೆ. ತಂದೆಯಿಂದ ಏಕಗುಣಿತ ವರ್ಣತಂತು Y ಪಡೆದ ಮಗು ತಾಯಿಯಿಂದ X ವರ್ಣತಂತುವನ್ನು ಪಡೆದರೆ XY ವರ್ಣತಂತು ಗಂಡು ಮಗುವನ್ನು ಪಡೀತದೆ. ಇದನ್ನೇ ಶಾರ್ಟ್ ಆಗಿ ನೀವೇನು ಮಾಡ್ಬೋದು, ಈ ಥರ ಫ್ಲೋ ಚಾರ್ಟ್ಗಳಲ್ಲಿನೂ ಕೂಡ ಹಾಕಿ ಬರಿಬೋದು. ಒಟ್ಟಾರೆ ಲಿಂಗ ನಿರ್ಧಾರದ ಮೇಲೆ ಪ್ರಶ್ನೆ ನಿಮಗೆ ಬಂದೇ ಬರೋದು. ಇನ್ನು ಚಕ್ಕರ್ ಬೋರ್ಡ್ ಕೇಳಿದ್ದಾರೆ. F2 ಪೀಳಿಗೆ ಚಕ್ಕರ್ ಬೋರ್ಡ್ ಇತ್ತು. ಈ ಥರ F2 ಪೀಳಿಗೆ ಚಕ್ಕರ್ ಬೋರ್ಡನ್ನು ಬರೆದು ನೀವೇನು ಮಾಡಬೇಕು, ವ್ಯಕ್ತರೂಪ ಅನುಪಾತ 3:1, ಜೀನ್ ನಮೂನೆ ಅನುಪಾತ 1:2:1 ಇದೆ. F2 ಪೀಳಿಗೆ ಚಕ್ಕರ್ ಬೋರ್ಡ್ ವೆರಿ ಇಂಪಾರ್ಟೆಂಟ್. ಇನ್ನು ಹಾರ್ಮೋನುಗಳನ್ನು ಕೇಳಿದ್ದಾರೆ. ರಕ್ತದಲ್ಲಿ ಸಕ್ಕರೆ ಮಟ್ಟ ಯಾವುದು ನಿಯಂತ್ರಣ ಮಾಡ್ತದೆ, ಇನ್ಸುಲಿನ್. ತುರ್ತು ಪರಿಸ್ಥಿತಿ ಹಾರ್ಮೋನ್ ಎದುರಿಸಲು ದೇಹ ಸಿದ್ಧ ಮಾಡೋದು ಅಡ್ರಿನಲಿನ್.
ಕೊಬ್ಬು, ಪ್ರೋಟೀನು, ಕಾರ್ಬೋಹೈಡ್ರೇಟ್ಗಳ ಚಯಾಪಚಯ ಕ್ರಿಯೆ ನಿಯಂತ್ರಣ ಮಾಡೋದು ಥೈರಾಕ್ಸಿನ್. ಇನ್ನು ಮಾನವನ ಹೃದಯದ ಚಿತ್ರವನ್ನು ಬರಿಬೇಕು. ಅದರಲ್ಲಿ ಸೆಪ್ಟಮ್ ಮತ್ತು ಬಲ ಹೃತ್ಕರ್ಣವನ್ನು ಗುರುತಿಸಿದ್ದಾರೆ, ಅದನ್ನು ನೋಡಿ. ಲಾಸ್ಟ್ ಕೇಳಿದ್ರು ಮಾನವನಲ್ಲಿ ಗರ್ಭ ನಿರೋಧಕತೆಯ 3 ವಿಧಾನಗಳನ್ನು ಕೇಳಿದ್ದಾರೆ. ಯಾಂತ್ರಿಕ ವಿಧಾನ, ಮೌಖಿಕ ವಿಧಾನ, ಶಸ್ತ್ರಚಿಕಿತ್ಸಾ ವಿಧಾನ. ಇನ್ನು ಪುರುಷ ಸಂತಾನೋತ್ಪತ್ತಿಯಲ್ಲಿ ವೀರ್ಯನಾಳ ಮತ್ತು ಪ್ರೋಸ್ಟೇಟ್ ಗ್ರಂಥಿಯ ಕಾರ್ಯ ಕೇಳಿದ್ರು. ವೀರ್ಯನಾಳ ಏನು ಮಾಡ್ತದಪ್ಪ ಅಂದ್ರೆ ವೃಷಣದಿಂದ ವೀರ್ಯಾಣುಗಳನ್ನು ಸಾಗಿಸ್ತದ. ಪ್ರೋಸ್ಟೇಟ್ ಗ್ರಂಥಿ ವೀರ್ಯಾಣುಗಳ ಸಾಗಾಣಿಕೆಗೆ ಅಗತ್ಯವಾದ ದ್ರವ ಮಾಧ್ಯಮವನ್ನು, ಪೋಷಕಾಂಶಗಳನ್ನು ಒದಗಿಸ್ತದೆ. ಇನ್ನು ಋತುಚಕ್ರ ಹೇಗೆ ಉಂಟಾಗ್ತದೆ ಅಂತ ಕೇಳಿದರು. ಅಂಡವು ಫಲಿತಗೊಳ್ಳದಿದ್ದರೆ ಅದು 1 ದಿನದವರೆಗೆ ಬದುಕ್ತದೆ. ದಪ್ಪವಾದ ಸ್ಪಂಜಿನಂಥ ಗರ್ಭಕೋಶದ ಒಳಸ್ತರಿ ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೊಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರ್ತದೆ. ಇದು ಸರಿಸುಮಾರು ಪ್ರತಿ ತಿಂಗಳು ಕೂಡ ನಡೀತದೆ. ಇನ್ನು ಈ ಕಡೆ ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶದ ವ್ಯತ್ಯಾಸ ಕೇಳಿದರು. ಸ್ವಕೀಯ ಪರಾಗಸ್ಪರ್ಶ ಅಂದರೆ ಏನಪ್ಪ ಅಂದ್ರೆ ಒಂದು ಹೂವಿನ ಕೇಸರದಲ್ಲಿನ ಪರಾಗರೇಣುಗಳು ಅದೇ ಹೂವಿನ ಶಲಾಕಾಗ್ರಗೆ ವರ್ಗಾವಣೆಯಾಗ್ತದೆ. ಬಟ್ ಇಲ್ಲಿ ಒಂದು ಹೂವಿನ ಕೇಸರದಲ್ಲಿನ ಪರಾಗರೇಣು ಬೇರೊಂದು ಹೂವಿನ ಶಲಾಕಾಗ್ರೆ ವರ್ಗಾವಣೆ ಆಗ್ತದೆ. ಸಾಮ್ಯತೆ ಹೆಚ್ಚು, ಭಿನ್ನತೆ ಹೆಚ್ಚು. ನಿಷೇಚನದಿಂದ ಹೂವಿನಲ್ಲಾಗುವ ಬದಲಾವಣೆಗಳೇನು ಅಂತ ಕೇಳಿದ್ದಾರೆ. ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಏನು ಮಾಡ್ತದಪ್ಪ ಅಂದ್ರೆ ಅಂಡಾಣುವಿನ ಒಳಗೆ ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟು ಮಾಡ್ತದೆ. ಆಮೇಲೆ ಈ ಪುಷ್ಪದಳ, ಪುಷ್ಪಪತ್ರ, ಕೇಸರ, ಶಲಾಕನಳಕೆ, ಶಲಾಕಾಗ್ರಗಳನ್ನು ಸುಕ್ಕಾಗಿ ಉದುರಿ ಹೋಗ್ತಾವ. ಅಂಡಾಣು ಒಂದು ಪದರದಿಂದ ಬೆಳೆಸಿಕೊಳ್ತದೆ ಮತ್ತು ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ತದೆ. ಅಂಡಾಶಯ ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗ್ತದೆ. ಲಾಸ್ಟ್ ಕೇಳಿದ್ರು ಕಾಯಜ ಸಂತಾನೋತ್ಪತ್ತಿಯ ಅನುಕೂಲ. ಇದು ವೆರಿ ಇಂಪಾರ್ಟೆಂಟ್. ನಾಳೆ ಬಂದರೂ ಕೂಡ ಬರ್ಬೋದು ನಿಮಗೆ. ಏನಾಗ್ಬೋದು, ಶೀಘ್ರವಾಗಿ ಹೂ ಮತ್ತು ಹಣ್ಣು ಬಿಡ್ತಾವ. ಬೀಜ ಉತ್ಪಾದಿಸುವ ಸಸ್ಯಗಳಲ್ಲಿ ಇದು ಉಪಯುಕ್ತ. ಆನುವಂಶಿಕ ಪೋಷಕ ಸಸ್ಯವನ್ನೇ ಹೋಲ್ತಾವ. ಹೆಚ್ಚು ಇಳುವರಿ ನೀಡುವ ರೋಗಮುಕ್ತ ಸಸ್ಯ ಪಡಿಬಹುದು. ಕಡಿಮೆ ಸಮಯ, ಕಡಿಮೆ ಸ್ಥಳ, ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಸಂಖ್ಯೆಯ ಸಸ್ಯಗಳನ್ನು ಪಡಿಬಹುದು ಅಂತ ಬರೆದ್ರೆ ಇದು ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಆನ್ಸರ್ ಕಂಪ್ಲೀಟ್ ಆಯಿತು.